Procedure going to be next into the hands, mighty hands of the Lord Jesus Christ, and I thank you once again for all your support. Thank you. Thank you, sir, for those words of appreciation and also for the word of thanks. At this time, I request each one of you to kindly follow the protocol of coming down the aisle and paying your last respects and taking the side aisles as you leave. ನಾನು ನೋಡ್ಕೊಂಡು ಹೋಗ್ತೀನಿ, ಆಮೇಲೆ ಜಸ್ಟ್ ಲೈನಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಇಲ್ಲ ಫಸ್ಟ್ ನೋಡಿಬಿಟ್ರೆ
Take a few and arrange and then almost while exiting leg first. Yes. While exiting leg first. ನಮ್ಮ ಸಾಹೇಬರು ಡೇವಿಡ್ ಸಿಮನ್ ಬಗ್ಗೆ ಎರಡು ಮಾತು ಕೇಳಬೇಕಂತ ನಿಮ್ಮ ಹೆಸರು ಹೇಳಿಬಿಟ್ಟು ಸ್ವಲ್ಪ ಮಾತಾಡ್ತಾರೆ. ಆತ್ಮೀಯರಾಗಿರುವಂಥ ಡೇವಿಡ್ ಸಿಮಿಯಾನ್ರವರು ನಮ್ಮ ರಾಜ್ಯದ ಮೇಲ್ಮನೆಯ ಸಭಾಪತಿಗಳು ಆಗಿದ್ದರು. ಹಾಗೆಯೇ ಒಂದು ಕ್ರೈಸ್ತ ಸಮುದಾಯದಲ್ಲಿ ಓರ್ವ ಉತ್ತಮ ನಾಯಕರು ಕೂಡ.
ಅವರು ನನ್ನ ಆತ್ಮೀಯ ಗೆಳೆಯರು ಕೂಡ. ಕ್ರೈಸ್ತ ಅಭಿವೃದ್ಧಿ ಸಮಿತಿಯಲ್ಲಿ ಸುಮಾರು 5 ವರ್ಷಕ್ಕಿಂತ ಜಾಸ್ತಿ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿರುವಂಥ ವ್ಯಕ್ತಿ. ನಮ್ಮ ರಾಜ್ಯದಲ್ಲಿ, ಕ್ರೈಸ್ತ ಸಮಾಜದಲ್ಲಿ, ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಸಂಚರಿಸಿ ಜನರ ಆಗುಹೋಗುಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಹಲವಾರು ಬಾರಿ ವಿಚಾರಗಳನ್ನು ಚರ್ಚೆ ಮಾಡಿ ಸರ್ಕಾರದ ಮಟ್ಟಕ್ಕೂ ಕೂಡ ಮತ್ತು ನಮ್ಮ ಕ್ರೈಸ್ತ ನಾಯಕರ ವಿವಿಧ ಹಂತದಲ್ಲೂ ಕೂಡ ಹಲವಾರು ವಿಚಾರಗಳನ್ನು ಅವರು ಮಂಡಿಸ್ತಾರೆ. ಗುಲ್ಬರ್ಗ ಪ್ರಾಂತ್ಯದಲ್ಲಿ, ಆ ಪ್ರದೇಶದಲ್ಲಿ ನಮ್ಮ ಸಮುದಾಯಕ್ಕೆ ಬರುವ ಒಬ್ಬ ಧೀಮಂತ ನಾಯಕರು ಕೂಡ ಆಗಿದ್ದರು. ಅವರು ತನ್ನ ಕೊನೆಯ ಗಳಿಗೆಯವರೆಗೂ ಕೂಡ ಸಾರ್ವಜನಿಕರ ಸೇವೆ, ಸಮುದಾಯದ ಸೇವೆ ನಿರಂತರವಾಗಿ ಮಾಡಿರುವಂಥ ಓರ್ವ ವ್ಯಕ್ತಿ. ಹಲವಾರು ಬಾರಿ ಅವರ ಜೊತೆಯಲ್ಲಿ ನಾನು ಪಕ್ಷದ ಕೆಲಸವಾಗಲಿ ಅಥವಾ ಸರ್ಕಾರದ ಕೆಲಸವಾಗಲಿ ಜೊತೆ ಮಾಡುವಾಗ ಅವರಲ್ಲಿ ನಾನು ಕಂಡು ಮೆಚ್ಚಿದ ಒಂದು ಉತ್ತಮ ಗುಣವೇನೆಂದರೆ ಓರ್ವ ಸರಳ ವ್ಯಕ್ತಿಯವರು. ಸರಳ ವ್ಯಕ್ತಿ, ನೇರ ನಡೆನುಡಿಯ ವ್ಯಕ್ತಿ ಮತ್ತು ಕ್ರೈಸ್ತ ಚಿಂತನೆಯಲ್ಲಿ ಭಾಳ ಆಳವಾದ ನಂಬಿಕೆಯನ್ನು ಇಟ್ಟಿರುವಂಥ ವ್ಯಕ್ತಿ. ಆ ಕಾರಣದಿಂದ ಸಮಾಜದ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗಿದೆ. ಇವತ್ತು ಅವರ ಅಗಲಿಕೆಯಿಂದ ನಮ್ಮ ಸಮುದಾಯಕ್ಕೆ ಹಾಗೂ ಸಮಾಜಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅವರ ಸೇವೆ ನಮ್ಮ ಯುವಜನರಿಗೆ ಒಂದು ಪ್ರೋತ್ಸಾಹದಾಯಕವಾಗಲಿ, ಅವರ ಚಿಂತನೆ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವಾಗಲಿ ಮತ್ತು ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿ ಕೊಡಲಿ ಮತ್ತು ಆ ಕುಟುಂಬಸ್ಥರಿಗೆ, ನೊಂದ ಕುಟುಂಬಸ್ಥರಿಗೆ ಆ ದುಃಖವನ್ನು ತಡೆಯುವಂಥ ಶಕ್ತಿ ಭಗವಂತನವರಿಗೆ ದಯಪಾಲಿಸಿದಂಥ ಹಾರೈಸಿ ಮಗದೊಮ್ಮೆ ಅವರ ಚಿಂತನೆಯನ್ನು ಮಾಡಿ ಅವರಿಗೆ ಭಗವಂತನ ಆಶೀರ್ವಾದಿಸಲಿ ಅಂತ ಹೇಳಿ ಇನ್ನೆರಡು ಮಾತು ಮುಗಿಸ್ತೀನಿ. ತುಂಬ ಸಂತೋಷ, ಧನ್ಯವಾದಗಳು ನಿಮ್ಮ ಒಳ್ಳೆಯ ಮಾತುಗಳಿಗೋಸ್ಕರ. ಥ್ಯಾಂಕ್ ಯು ಸರ್. ಡೇವಿಡ್ ಸಿಮಿನ್ ಅವ್ರ ಬಗ್ಗೆ 2 ಮಾತು ಹೇಳಬೇಕಂತ ಬಯಸ್ತೇನೆ. ನನ್ನ ಹೆಸರು ಡಾಕ್ಟರ್ ನಾಡಗೌಡ, XMSc. ನಾನು ಡೇವಿಡ್ ಸಿಮಿನ್ ಅವರು ವಿಧಾನ ಪರಿಷತ್ನಲ್ಲಿ ಕೂಡೇ ಕೆಲಸ ಮಾಡಿದ್ದೀವಿ. ನಾವು ಅವರು ಒಂದೇ ಪಕ್ಷದಲ್ಲಿ ಭಾಳ ವರ್ಷದಿಂದ ಕೆಲಸ ಮಾಡಿದಂಥ ಇದೆ. ಭಾಳ ಅಭಿಮಾನ, ಪ್ರೀತಿಯಿಂದ ನಾವು ಅವ್ರು ಕೂಡಿದ್ವಿ. ಅವ್ರ ಬಗ್ಗೆ ಹೇಳುವಂಥದ್ದು ಭಾಳ ಇದೆ. ಬಟ್ ಈ ಟೈಮ್ನಾಗಲ್ಲ. ವಿಧಾನ ಪರಿಷತ್ನಲ್ಲಿ ಅವರು ಸಭಾಪತಿಯಾಗಿ ಕೆಲಸ ಮಾಡಿದರು. ನಮ್ಮ ಪಕ್ಷದ ಸಂಘಟನೆಯಲ್ಲಿ ಭಾಳ ಪಾಲ್ಗೊಂಡಿದ್ವಿ. ನಾನು ಅವರು ಭಾಳ ಆತ್ಮೀಯರಿದ್ದರು. ನಮ್ಮ ರಾಜಕೀಯ ಇದರಲ್ಲಿ ಬೇರೆ ಬೇರೆ ಆಗುವಂಥ ಪರಿಸ್ಥಿತಿ ಬಂತು. ನಾವು JDS ಹೋದ್ರು, ನಾವು JDUದಲ್ಲಿದ್ದರು. ಆದರೂ ನಮ್ಮ ಗೆಳೆತನಕ್ಕೆ ಯಾವುದೇ ರೀತಿ ಧಕ್ಕೆ ಬರಲಿಲ್ಲ. ಭಾಳ ಒಳ್ಳೆಯ ಪ್ರೀತಿಯಿಂದ ಎಲ್ಲರೂ ಕಾಣುವಂಥ ವಿಧಾನ ಪರಿಷತ್ತಲ್ಲಿ ನಗ್ತಾ ಇರುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ವಿ. ಈಗ ನಾವು ಇಷ್ಟೇ ಕೇಳ್ಕೊಳ್ಳೋದು ಅವ್ರ ಕುಟುಂಬಕ್ಕೆ ಅವ್ರನ್ನ ಅಗಲಿಕೆಯ ಅನ್ನು ತಾಳ್ಕೊಳ್ಳುವಂಥ ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ. ಥ್ಯಾಂಕ್ ಯು ಸರ್. ಡಾಕ್ಟರ್ MS ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಹ್ಯೂಮನ್ ರಿಸೋರ್ಸ್ ಉಪಾಧ್ಯಕ್ಷರಾಗಿರ್ತೀವಿ. ಇವತ್ತು ನಮ್ಮ ಡೇವಿಡ್ ಸಿಮೋನ್ ಸಾಹೇಬ್ರ ಏನು ಹೇಳೋದು, ತೀರ್ಕೊಂಡಿದ್ದಾರೆ. ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ. ಅವರ ಫ್ಯಾಮಿಲಿಯವರಿಗೆ, ಅವರ ಬಂಧು ಬಳಗದವರಿಗೆ ದೇವರು ತುಂಬಲಾರಂಥ ಶಕ್ತಿ ಕೊಡಬೇಕು. ಯಾಕಂದರೆ ಅಷ್ಟು ದೊಡ್ಡ ಲಾಸ್ ಅಂದರೆ ಅವರು ನಮ್ಮ ಕ್ರೈಸ್ತ ಧರ್ಮದ ಒಂದು ಪ್ರಜೆಯಾಗಿ, ಕಾಂಗ್ರೆಸ್ಸಿನ ಒಂದು ಕಟ್ಟಾಳಾಗಿ, ಮತ್ತು ಸಭಾಪತಿಗಳಾಗಿ, ಕಾಂಗ್ರೆಸ್ಸಿನ ಒಂದು ಸ್ಟೇಟ್ ವೈಸ್ ಚೇರ್ಮನ್ ಆಗಿ ಇಷ್ಟು ವರ್ಷ ನಮ್ಮ ಜೊತೆಗಿದ್ದರು. ಕೊನೆಗೆ ಅವರು ಸಾಧನೆ ಮಾಡಿರೋಂಥ ಒಂದು ವಿಷಯ ಹೇಳಬೇಕಂದ್ರೆ, ನಾವೆಲ್ಲರೂ ಇತ್ತೀಚೆಗೆ ಒಂದು 6 ತಿಂಗಳಿಂದ ಅಹಿಂದಾದಲ್ಲಿ ಕೆಲಸ ಮಾಡಿದ್ದೀವಿ. ನಾನು ಸ್ಟೇಟ್ಗೆ ವೈಸ್ ಸಂಚಾಲಕರಾಗಿರ್ತೀನಿ. ಇದೇ ನಮ್ಮ ಆದೇಶದ ಮೇರೆಗೆ, ನಮ್ಮ ಮೂರ್ತಿ ಸಾಹೇಬರ ಆದೇಶದ ಮೇರೆಗೆ ಅಹಿಂದದಿಂದ ಅವರು ಬಂದು
ಏನು ಇವಾಗ ಗೌರ್ಮೆಂಟಲ್ಲಿ ಸೆನ್ಸಸ್ ಅಂತ ಒಂದು ನಡೀತು, ಆ ಸೆನ್ಸಸ್ ರಾಂಗ್ ಅಂತ ಅವ್ರು ನಿಂತ್ಕೊಂಡು ಅವರು ತಮ್ಮ ಒಕ್ಕಲಿನಿಂದ ಮಾತಾಡಿದರು. ನೋಡಿ, ತುಂಬ ಆವಾಗಲೇ ಅವರು ತುಂಬ ಕೆಟ್ಟ ಪರಿಸ್ಥಿತಿಲಿದ್ದರು. ಅದು ಟಿ ವಿ ಪೇಪರ್ಗಳಲ್ಲಿ ಬಂದಿತ್ತು. ಮತ್ತು ಸಿ ಎಮ್ನ ಭೇಟಿಯಾಗಿದ್ವಿ. ಆಮೇಲೆ ಅದಾದಮೇಲೆ ಬೇರೆ ಬೇರೆ ಚೀಫ್ ಸೆಕ್ರೆಟ್ರಿ, ಅದಾದಮೇಲೆ ಡೆಪ್ಟಿ ಸಿ ಎಮ್ಮು, ಮತ್ತು ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು, ಮೈನಾರಿಟೀಸ್ ವೆಲ್ಫೇರ್ ಏನೇನಿದೆ, ಮತ್ತು ಜಮೀರ್ ಅವ್ರ ಆಫೀಸ್ಗೆ ಯಾರ್ಯಾರು ಕೊಡಬೇಕು ಅಂತ ಲೆಟರ್ಗಳೆಲ್ಲ ನಾವೆಲ್ಲ ಸೇರಿ ನಮ್ಮ ಹೆಸರುಗಳೆಲ್ಲ ಸೇರಿಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ನಾವು ಕೊಟ್ಟಿದ್ವಿ. ಇದು ಒಂದು ಬಹು ದೊಡ್ಡದಾದಂಥ ಸಾಧನೆ ಅವ್ರ ಸಾಯಕ್ಕಿಂತ ಮೊದಲು ಅವ್ರು ಮಾಡಿದರು. ಅವ್ರದೇ ದಾರಿಯಲ್ಲಿ ನಾವೆಲ್ಲರೂ ಸೇರಿ ಬಿಷಪ್ಪಯ್ಯ ಬಂದಿದ್ದಾರೆ, ಬಿಷಪ್ಪಯ್ಯ ಕೂಡ ಹೈದರಾಬಾದಲ್ಲಿದ್ದಾರೆ, ನಮ್ಮ ಚಾಂದ್ರದಲ್ಲಿದ್ದಾರೆ, ಮತ್ತು ಇನ್ನೂ ಸುಮಾರು ಜನ ಬ್ರದರಿದ್ದಾರೆ. ಇನ್ನೂ ಸುಮಾರು ಜನ ಇದಕ್ಕೆ ಹಿಂದಾಗೆ ಕಷ್ಟಪಟ್ಟು ಕೆಲಸ ಮಾಡಿ ಇವತ್ತು ನಮ್ಮ ಕ್ರಿಶ್ಚಿಯನ್ ಸೆನ್ಸಸ್ ಏನಿದೆ ಅದು ತಪ್ಪು ಅಂತ ಹೇಳಿ ಮತ್ತೆ ಪರಿಶೀಲನೆ ಮಾಡಬೇಕು, ಮರುಪರಿಶೀಲನೆ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಕೊನೆಯ ಸಮಯದಲ್ಲಿ ಅವರ ಆತಂಕ ಇತ್ತಲ್ಲ, ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ ಅವರು ಬಾಡಿ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಅವರು ಕೂಡ ಬಂದು ನಮ್ಮಲ್ಲಿ ನಿಂತ್ಕೊಂಡು ಅವತ್ತು ಪ್ರೆಸ್ ಮೀಟಲ್ಲಿ ಮಾತಾಡಿ ಸಾಯಕ್ಕಿಂತ ಮುಂಚೆ ತಾನು ಏನು ತನ್ನ ಕಿಡಿ ಕಿಚ್ಚು ಒಂದು 21, 25, 26 ವಯಸ್ಸಿನಲ್ಲಿ ಒಂದು ಹುಡುಗನಿಗೆ ಏನು ಬರ್ತದೋ ಅವತ್ತು ಅವ್ರು 80ನೇ ವಯಸ್ಸಲ್ಲಿ ಅದನ್ನು ಅವ್ರು ತೋರಿಸಿದ್ರು ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ದೇವರು ಇಲ್ಲಿ ಬಂದಿರುವಂಥ ಅವರೆಲ್ಲ ಗಣ್ಯರಿಗೆ, ಅವರು ಮತ್ತು ನಮ್ಮ ಫ್ಯಾಮಿಲಿ, ನಮ್ಮ ವೈಫ್ ರಿಲೇಷನ್ ಕೂಡ ಆಗಿರ್ತಾರೆ. ಹೀಗಾಗಿ ಇಲ್ಲಿ ಬಂದಿರುವಂಥ ಅವರ ಎಲ್ಲ ಅನುಯಾಯಿಗಳು ಮತ್ತು ನಮ್ಮ ಕ್ರೈಸ್ತ ಧರ್ಮದ ಎಲ್ಲ ಏನು ಹೇಳೋದು, ನಮ್ಮ ಡಿನಾಮಿನೇಷನ್ಸ್ ಮರೆತು ರೋಮನ್ ಕ್ಯಾಥಲಿಕ್ಕು, ಪ್ರೊಟೆಸ್ಟೆಂಟು, CSI, ಮಾರ್ತೋಮ, ಆಮೇಲೆ ನಮ್ಮ ಮೆಥಡಿಸ್ಟು ಎಲ್ಲರೂ ಸೇರಿ ಇಲ್ಲಿ ಅವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಸಲ್ಲಿಸಲಿಕ್ಕೆ ನಮ್ಮ ಮೆಥಡಿಸ್ಟ್ ಚರ್ಚಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ಸೇರಿಕೊಂಡಿದ್ದೀವಿ. ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಅಂತ ಈ ಸಮಯದಲ್ಲಿ ನಾವೆಲ್ಲ ಬೇಡ್ಕೊತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್, ಒಳ್ಳೆ ಮಾತುಗಳು ಹೇಳಿದ್ರಿ. I'm Mr. Shekhar John from Bangarpet Lynn Memorial Methodist Church, but I am working in Belgaum district, Chikodi. ನನ್ನ ಆತ್ಮೀಯರಾದಂಥ ಮತ್ತು ಧೀಮಂತ ನಾಯಕರಾದಂಥ ಡೇವಿಡ್ ಸಿಮಿಯನ್ ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ಬಹಳ ಸಂತೋಷ ಪಡುತ್ತೇನೆ. ಅಟ್ ದ ಸೇಮ್ ಟೈಮ್ ನನಗೆ ಬಹಳ ದುಃಖಕರವಾದಂಥ ಒಂದು ವಿಷಯವಾಗಿತ್ತು. ಅಂಕಲ್ ಅವರು ಕಳೆದ ದಿನಗಳಲ್ಲಿ ನಾವು ಸುಮಾರು ಒಂದು 45 ವರ್ಷಗಳ ಒಡನಾಟ ನಮಗೆ. ನಾನು ಕೂಡ ನಮ್ಮ ಬಂಗಾರಪೇಟೆ ಮೆಥೋಡಿಸ್ಟ್ ಯೂತ್ ಫೆಲೋಶಿಪ್ ಪ್ರೆಸಿಡೆಂಟ್ ಆಗಿ, ಮತ್ತು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ, ಮತ್ತು ಆಲ್ ಇಂಡಿಯಾ ನ್ಯಾಷನಲ್ಸ್ ಮೆಥೋಡಿಸ್ಟ್ ಯೂತ್ ಫೆಲೋಶಿಪ್ ಕನ್ವೆನ್ಷನಲ್ಲಿ ಕೂಡ ನಾವು ಪಾಲು ತೆಗೆದುಕೊಳ್ತಾ ಇದ್ವಿ. ನಿಜವಾಗ್ಲೂ ನಾನೀಗ ಬಂದು ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇರಬೇಕಾದ್ರೆ ನಮಗೆ ಡೇವಿಡ್ ಸಿಮಿಯನ್ ಈಸ್ ಇನ್ಸ್ಪಿರೇಷನ್ ಫಾರ್ ಮೀ. ಮತ್ತು ಅವರೆಲ್ಲ ದೊಡ್ಡ IAS ಆಫೀಸರ್ಸ್ ಆಗಿರಲಿ, ಅಥವಾ ವಿಧಾನಸೌಧದಲ್ಲಿ RIP ಆಗಿರಲಿ, ಯಾವ ಮಿನಿಸ್ಟರ್ಸ್ ಆಗಲಿ, ಮತ್ತು ಧರ್ಮಸಿಂಗ್ ಆಗಿದ್ರು, ಮತ್ತು ಧರ್ಮಸಿಂಗ್ ಇದ್ದಾಗ, SM ಕೃಷ್ಣ ಇದ್ದಾಗ, ಮತ್ತು ನಮ್ಮ ಸಿದ್ದರಾಮಯ್ಯ ಅವರಿದ್ದಾಗ, ಮತ್ತು ಬೇರೆ ಬೇರೆ ಮಿನಿಸ್ಟ್ರಿಗಳಿದ್ದಾಗ ಕೂಡ ಅವರು ಎಷ್ಟು ಧೈರ್ಯವಾಗಿ ಮುನ್ನುಗ್ತಿದ್ರಂದರೆ, ನಮ್ಮ ಒಂದು ಕಮ್ಯುನಿಟಿಗೆ ಡೇವಿಡ್ ಅಂತೇಳಿದ್ರೆ ಬೈಬಲಲ್ಲಿ ಯಾವ ರೀತಿಯಾಗಿ ಡೇವಿಡ್ ಅಂತಿದ್ದಾರೆ, ದಾವಿದ್ ಮಹಾರಾಜನ ಒಂದು ದೇವರ ಒಂದು ಆಶೀರ್ವಾದ, ದೇವರ ಒಂದು ಕೃಪೆ. ಮತ್ತು ಯಾವಾಗಲೂ ವಿಧಾನಸೌಧದಲ್ಲಿ ನಮ್ಮಂಥವು ಯಾರನ್ನೂ ಅವ್ರು ಎಂಟ್ರಿ ಮಾಡಲಿಕ್ಕೆ ಬಿಡ್ತಾಯಿದ್ದಿಲ್ಲ ಯೂತ್ಸ್ಗೆ. ಆದರೆ ನಾವು ನಮ್ಮ ಒಂದು ಡೇವಿಡ್ ಸಿಮಿಯನ್ ಸಾಹೇಬ್ರಿದ್ದಾರೆ, ನಮ್ಮ ಸಭಾಪತಿಯವರಿದ್ದಾರೆ, ಸ್ಪೀಕರ್ ಆಗಿದ್ದಾರೆ ಅಂತೇಳ್ಬಿಟ್ಟು ನಾವೇನು ಮಾಡ್ತಾಯಿದ್ವಿ, ನಾವೊಂದು ಮಾತು ಹೇಳಿದ್ರೆ ಯಾರ ಕಡೆಯವರು ಅಂದರೆ ಡೇವಿಡ್ ಸಿಮಿಯನ್ ಅವ್ರ ಕಡೆಯವರು ಅಂತೇಳಿ. ಆದರೆ ನಮ್ಮನ್ನು ಬಹಳವಾಗಿ ಅವರು ಹತ್ತಿರದಿಂದ ಕಾಣ್ತಾಯಿದ್ರು. ಏನ್ರಿ ಜಾನ್ ಅವರೇ ಹೇಗಿದ್ದೀರಾ, ಜಾನಿ ಅಂತ ಕರೀತಾ ಇದ್ದಿದ್ದು, ಶೇಖರ್ ಜಾನ್ ಅಂತ. ಜಾನಿ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಬಂದು ನಮ್ಮನ್ನು ಆತ್ಮೀಯತೆಯಿಂದ ಅಪ್ಕೊಳ್ತಾ ಇದ್ರು. ಮತ್ತು ನನ್ನ 92ನಲ್ಲಿ ನನ್ನ ಒಂದು ಗೌರ್ಮೆಂಟ್ ಸರ್ಕಾರದಿಂದ ನಮ್ಮ ಕೆಲಸ ಸಿಗಬೇಕಾದ್ರೆ ನನಗೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆದರೆ ನನ್ನ ಕೇಸಿಗೆ ನಾನೇ ಫೈಟ್ ಮಾಡೋಂಥ ಒಂದು ಚಾತುರ್ಯತೆಯನ್ನು ಅವ್ರ ಮುಖಾಂತರ ನಾವು ತಿಳ್ಕೊಂಡಿದ್ವಿ. ಆಮೇಲೆ IAS ಆಫೀಸರ್ ಶ್ರೀನಿವಾಸ್ ಮುಖಾಂತರ, ಬೇರೆಯವ್ರ ಮುಖಾಂತರ, ಮತ್ತು ಅಲ್ಲಿ ವಿಧಾನಸೌಧದಲ್ಲಿ ನಮ್ಮ ಡೇವಿಡ್ ಸಿಮಿಯನ್ ಅಂತೇಳಿದರೆ ಇದು ಕ್ಲಿಯರ್ ಕ್ಲಿಸ್ಟರ್ ಅವರು. ಯು ನೆವರ್ ಯೂಸ್ ಟು ಎಕ್ಸ್ಪೆಕ್ಟ್ ಒಂದು ಸಿಂಗಲ್ ಫೈಟ್ ಫ್ರಮ್ ಎನಿಬಡಿ. ಆ ಥರ ಒಂದು ಜಾತಿ ಭೇದ ಅವರಲ್ಲಿದ್ದಿಲ್ಲ. ಹಿಂದೂ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಜೈನ್ಸ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಅವರಲ್ಲಿ ಯಾವುದೇ ಒಂದು ಜಾತಿ ತಾರತಮ್ಯ ಇಲ್ದಿರ ಅವ್ರೇನು ಮಾಡ್ತಾಯಿದ್ರು, ಒಬ್ಬರಿಂದ ಒಬ್ಬರಿಗೆ ಸಪೋರ್ಟ್ ಮಾಡೋದ್ರಲ್ಲಿ
ಈಸ್ ಎಮಿನಿಯಂಟ್ ಪರ್ಸನ್. ಡೇವಿಡ್ ಅಂತ ಹೇಳಿದರೆ ಡಿ ಸ್ಟ್ಯಾಂಡ್ ಫಾರ್ ಡೇರಿಂಗ್, ಎ ಸ್ಟ್ಯಾಂಡಿಂಗ್ ಫಾರ್ ಅಕ್ಸೆಪ್ಟೆನ್ಸ್, ವಿ ಸ್ಟ್ಯಾಂಡಿಂಗ್ ಫಾರ್ ವಿಸಿಲ್, ಐ ಸ್ಟ್ಯಾಂಡ್ ಫಾರ್ ಇನ್ನೋಸೆಂಟ್. ಮತ್ತು ಡಿ ಅನ್ನೋದು ಹೆಸರು ತಕ್ಕಂಗೆ ಡೇವಿಡ್ ಆಗಿದ್ದರು. ನಿಜವಾಗ್ಲೂ ಅವರ ತಂದೆ ಕೂಡ ಒಂದು ದೊಡ್ಡ ಪಾಸ್ಟರ್ ಆಗಿದ್ದರು. ಮತ್ತು ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಬೀದರ್, ನಾಟ್ ಓನ್ಲಿ ಇನ್ ಅವರ್ ಕರ್ನಾಟಕ, ಥ್ರೂಔಟ್ ನ್ಯಾಷನಲ್ಸಲ್ಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಅವರು ಆ ಒಂದು ಸೇವೆಯನ್ನು ಮಾಡೋದಕ್ಕೆ ಅವರು ತುಂಬಾ ಇದು ಮಾಡ್ತಾಯಿದ್ರು. ಮೊನ್ನೆ ನಮ್ಮ ಅಯ್ಯಿಂದ ಅವರು ರಾಬರ್ಟ್ ಕ್ಲೈ ಅವರು ಇಲ್ಲಿ ಕೂತಿದ್ದಾರಲ್ಲ, ಅವ್ರ ಮೈ ಹುಷಾರಿಲ್ಲ ಅಂದ್ರೂ ನಮ್ಮ ಒಂದು ಕಮ್ಯುನಿಟಿಗೋಸ್ಕರ ಅವ್ರು ಕರ್ಕೊಂಡ್ಬಂದು ಮತ್ತು ಸಿದ್ದರಾಮಯ್ಯ ಅವರಿಗೆ ಮೆಮೊರಂಡಮ್ ಎಲ್ಲ ಕೊಟ್ಟು ಎಲ್ಲ ಮಾಡಿ ಇಂಥ ಒಂದು ಲೀಡರ್ಸ್ನ ನಾವು ಕಳ್ಕೊಂಡಿರೋದು ನಮ್ಗೆ ತುಂಬಾ ಒಂದು ರೀತಿಯಾದಂಥ ಒಂದು ದುಃಖ ಆಗ್ತಾಯಿದೆ. ದೇವರು ಅವ್ರ ಕುಟುಂಬದವರಿಗೆ ಆರೋಗ್ಯ, ಭಾಗ್ಯ, ದೀರ್ಘಾಯುಷ್ ಕೊಡಲಿ. ಇವತ್ತು ಡೇವಿಡ್ ಸೀಮೆನ್ ಅವರ ಒಂದು ಧೈರ್ಯನೇ ನಮ್ಮ ಒಂದು ಇನ್ಸ್ಪಿರೇಷನ್ನು. ದೇವರ ಅವರ ಆತ್ಮಕ್ಕೆ ಶಾಂತಿ ಸಮಾಧಾನ ಕೊಡಲಿ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. You tell some valuable words about David Seaman. Thank you. I'm Renisha Nero, the former Anglo-Indian nominated MLA. Today is a really sad day for us that David Seaman sir has left us and he has gone to our Heavenly Father above. He was a very, very dedicated Christian leader in Karnataka, and his passion for the community, for service and for always doing the right thing was really, really something that I learned from him. And no matter his illness also, he would never let that stop him from coming to a committee meeting because he was so committed. He's one of the only Christian leaders which has risen to the position of chairman of the Karnataka Legislative Council, and he leaves behind a legacy for all of us to follow. And may his soul rest in peace. And my deepest condolences on behalf of the Anglo-Indian community and the Christian community in Karnataka to his wife, his daughter and his son-in-law and the entire family. And we pray God that he will give him eternal rest, and we ask his blessings to be upon the family. Thank you, ma'am, for your valuable words. God bless you. Coming forward to talk about David Seaman, sir. Yeah. My name is Matthew, and I'm the Joint Secretary for Catholic Association of Archdiocese of Bangalore. I am really deeply shocked to hear the untimely death of Mr. David Seaman. Recently, we had a meeting. Actually, he wanted to contest for MLC election. There were too many contenders, and
we were supporting because he is the only Dalit leader who fought for many years. I know him for the past 45 years when he was in other party. From that time till today I am known to him, and my heartfelt condolences to his beloved family, and God may give him eternal rest, grant him rest. May his soul rest in peace. Thank you. Thank you, sir. Thank you for valuable words. Yes. Coming forward to tell some words about our precious leader, David Simeon. Yeah. ಎಲ್ಲರಿಗೂ ನಮಸ್ಕಾರ. Good afternoon to everyone. I am here at the funeral of late MLC and former speaker Sri David Simeonji. David Simeonji was a down-to-earth person. He was MLC in the J.H. Patel government in JDS in 90s, 96-97. Later on he became Speaker of the Upper House, the Legislative Council. He was a very humble and hard-working man for the Christian community and for all the other community, and he was a role model for all of us, how to lead a life as a political leader in terms of service to the people and the community. Today, in his loss, our community has lost a great leader. We are all orphans of losing a great leader like David Simeonji. So we pray to God that we get good leaders in future for the development of the Christian community and for the entire state and the country. We pray for his soul to rest in peace. His family, please accept the condolences. We have met his wife, children and son-in-law and all of these. We pray that God gives strength and courage for the family to bear this great loss. We also thank the Karnataka government for giving the state honor with the national flag today, and also you can also see the national flag being put on his body, as well as tomorrow they are going to give 21 gun salute, state honor for the late soul. So we thank the Karnataka government for coming forward to honor him, and we pray to God that we get good leaders in the future for the development of the Christian community. Thank you. Thank you, sir, for valuable words.
ಓಕೆ On behalf of Karnataka Baptist Sabaigala Samaikya, we extend our deepest and heartfelt condolences to the family, bereaved family of Shri David Simeon. He has stood with the Karnataka Baptist Sabaigala Samaikya in times of trials. I am Reverend Dr. Professor Epratha Sarathi, the General Secretary of Karnataka Baptist Sabaigala Samaikya. And on behalf of the Karnataka Baptist Sabaigala Samaikya, I would like to extend our heartfelt condolences to Shri David Simeon sir and his family, and may his soul rest in peace. And the family is in our prayers. He has stood with us in times of hardships in the church and solved so many property issues, and he has stood with us in our churches. So we want to really thank him from the bottom of our heart, and our prayers are with the family. God bless them. Peace be with them. Shalom. Thank you for your valuable words, sir. Praise the Lord. ಮಾಡ್ತಾ ಇದ್ದಾರೆ, ತೆಗಿತಾರೆ, ಅದಕ್ಕೆ ಸ್ವಲ್ಪ ಕೂರಿಸಿ ಒಂದು 5 ನಿಮಿಷ ತೆಗಿತೀವಿ ಅಂದರೆ ಒಂದು 5 ನಿಮಿಷ ಕೂರಿಸಿ ಸಾಹೇಬ್ರು ತೆಗಿತಾರೆ.
ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಯಾಕಂದ್ರೆ ನಿಂತ್ಕೊಳ್ಳೋವರೆಗೂ ಒಳ್ಳೆಯ ಸಂಸ್ಕಾರ ಅಷ್ಟೇ ಹೇಳ್ತಾ ಇದ್ರು ಇಲ್ಲಿ ಟಿಕೆಟ್ಸೇ ಕೊಡ್ತಾರೆ ಕಷ್ಟ ಆಗ್ತದೆ ಜೆ ಡಿ ಎಸ್ ಅಲ್ಲಿರುವಾಗ ಅವರು ಸುಮಾರು ವರ್ಷ ಬೇಡ ಆರ್ ವಿ ಹರೀಶ್ ಅವರೆಲ್ಲ ಆಪ್ತರು ಅವ್ರ ಆಸೆ ಇತ್ತು ಸರ್ ಅದು ಒಂದು ಸ್ವಲ್ಪ ಈಚೆ ಬನ್ನಿ ಅಂತ ಹೇಳಿ ವರ್ಕೌಟ್ ಆಗಲಿಲ್ಲ. ಲೇಟ್ ಆಗಿ ನಿಮ್ಮ ಜೊತೆ ಬಂದಿರೋ ಬೇರೆಯೇ ಆಗಿರೋದು ಅವ್ರದ್ದೊಂಥರ ಒಂದೇ ಧ್ಯೇಯ ದೇವೇಗೌಡರು ಬಿಟ್ಟು ಈಚೆ ಬರ್ಬೋದು ಯಾರೇನೇ ಮಾಡಲಿ ಅನ್ನೋದೇ ಸುಮಾರು ವರ್ಷ ಅದಕ್ಕೆ ಬರೋಕ್ಕೆ ಅದು ಮನಸ್ಸು ಒಪ್ಪಲಿಲ್ಲ. ಮೊನ್ನೆ ನಾನು ಲಾಸ್ಟ್ ವೀಕಲ್ಲಿ ಮಾತಾಡ್ತಿದ್ದೆ ನನಗೆ ನನ್ನ ಜೊತೆ ರಾಜಕೀಯ ಜೊತೆ ಮಾತಾಡ್ತಾ ಇರ್ತಾರೆ ನೀವು ಯಾಕೆ ಮಾಡ್ತಾರೆ ಅಲ್ಲೇ ಬರ್ಬೇಕು ಆಗ ಅವ್ರು ಹೇಳಿದ್ರು ನಾನು ಯಾರಿಗೆ ಬೇಕಾದ್ರೂ ಬೈಬೋದು ದೇವೇಗೌಡರಿಗೆ ಬೈಯೋಲ್ಲ ಯಾಕೆಂದರೆ ಅವ್ರು ನನ್ನ ಗುರು ಅವ್ನು ರಾಜಕೀಯ ಬೆಳೆಸಿದ್ರು ಅವ್ರನ್ನ ನಾನು ಏನೇ ಅನ್ನಿಸಲ್ಲ ಅವ್ನು ರಾಜಕೀಯ ಬೆಳೆದ ಇರೋದೆಲ್ಲ ನಿರೀಕ್ಷೆಗಳು ಇವೆಲ್ಲ ಡೈನಾಮಿಕ್ಸ್ ಅವೆಲ್ಲ ವಿಧಾನಸೌಧ ಬರಬೇಕಾದ್ರೆ ಅವರ ಒಂದು ನೀವೇ ಮಾಡ್ಬೇಕು ಎಲ್ಲರೂ ಸಣ್ಣ ಪ್ರಾರ್ಥನೆ ಮಾಡಿ ನಮ್ಮ ಮಧ್ಯದಲ್ಲಿ ನಮ್ಮನ್ನು ಬಿಟ್ಟು ಅಗಲಿರುವ ಕ್ಷಣ ಅವರ ಆತ್ಮಕ್ಕೆ ದೇವರು ನಮ್ಮನ್ನು ಅಗಲಿದ ಒಂದು ದುಃಖದ ವಿಷಯ ಅಲ್ಲ. ಇದು ಪರಲೋಕ ರಾಜ್ಯದಲ್ಲಿ ಅವರು ಸೇರುವಂಥ ಈ ಒಳ್ಳೆಯ ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಪ್ರೀತಿಸುವೆ ನನ್ನ ಪ್ರಾಣ ಇರುವರೆಗೂ, ನಾ ಮಣ್ಣಲ್ಲಿ ಸೇರುವರೆಗೂ. ಸತ್ತರು ನಿಮಗೆ ಸ್ತೋತ್ರ, ಬದುಕಿದರು ನಿಮಗೆ ಸ್ತೋತ್ರ. ಸತ್ತರು
ಪ್ರೀತಿಸುವೆ ಪ್ರೀತಿಸುವೆ ನಮ್ಮ ಪ್ರಾಣ ಇರುವರೆಗೂ ನಾ ಮಣ್ಣಲ್ಲಿ ಸೇರುವರೆಗೂ. ಅದ್ಭುತನಾದ ದೇವರೇ, ಸರ್ವಶಕ್ತನಾದ ಕರ್ತನೇ, ಒಂದು ಕ್ಷಣದಲ್ಲಿ ಸ್ವಾಮಿ ನಮ್ಮ ಸಹೋದರ ಡೇವಿಡ್ ಸಿಲ್ವರವರು ಇವತ್ತು ಅಗಲಿದ ಒಂದು ದುಃಖದ ದಿನವಾಗಿದ್ದರೂ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದ ಒಂದು ಸಂತೋಷದ ದಿನವಾಗಿದೆ ಕರ್ತನೆ. ಅದೇ ರೀತಿಯಲ್ಲಿ ರಾಜ ಕ್ರಿಸ್ತರಿಗೆ ಯಾವತ್ತೂ ಸಾವೇ ಇಲ್ಲ ಕರ್ತನೆ, ಏಕೆಂದರೆ ನೀವು ನಿತ್ಯ ಜೀವವನ್ನು ಕೊಡುವಂಥ ದೇವರಾಗಿದ್ದೀರಿ. ಈ ಭೂಮಿಯಲ್ಲಿ ಸ್ವಾಮಿ ಅನೇಕ ಕಾರ್ಯಗಳನ್ನು ಮಾಡಿ ಕ್ರೈಸ್ತರಿಗಾಗಿ ಓಡಾಡಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದಂಥ ನಿನ್ನ ಮಗನನ್ನು ಸ್ವಾಮಿ ನಾವೆಲ್ಲ ನೆನೆಸುತ್ತಾ ಒಂದು ಕ್ಷಣ ನೀವು ನಾಮನ್ನು ಮಯಪಡಿಸ್ತೇವೆ ಸ್ವಾಮಿ. ಕರ್ತನಾದ ದೇವರೇ, ಇವರ ಕುಟುಂಬಕ್ಕೆ ಧೈರ್ಯ ತುಂಬಿ ಆಶೀರ್ವದಿಸಿ, ಇನ್ನೂ ರಾಜಕೀಯ ಅನುಭವ ಅವರ ಕುಟುಂಬಕ್ಕೂ ಆಗುವಂತೆ ದೇವರೇ ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಡೇವಿಡ್ ಸಿಲ್ವರ ಅಂತ್ಯಕ್ರಿಯೆಯನ್ನು ಒಳ್ಳೆಯ ರೀತಿಯಲ್ಲಿ ಆಗಿ ದೇವರೇ ನಾಮವನ್ನು ಮಹಿಪಡಿಸಿಕೊಳ್ಳಿ ಎಂದು ನಾನು ಹೇಳ್ತಾ ಇದ್ದೇನೆ. ಎಲ್ಲ ಘನ ಮಹಿಮೆಗೆ ಸಲ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. நாங்கள் அனைவரும் ஒரே குடும்பமாக சேர்ந்து பிரார்த்தனை செய்கிறோம் சுவாமி. எங்கள் இதனால் பரமபிதாவே, இந்த ஜபங்களை கேட்டு எங்கள் அனைவரையும் எங்கள் வந்திருக்கின்ற ஒவ்வொரு ஜீவனாடிகளையும் எங்கள் ஜபங்களை கேட்டு எங்களுடைய ஆத்மா சாந்தி அடையும்படியாக இந்த நேரத்தில் பிரார்த்தனை செய்கிறோம். எங்கள் இதனால் பரமபிதாவே, பிதாக்கள் பரிசுத்தவான்களாலே ஆமென். ஒரு தாய் தேற்றுவதை போல் என் நேசர் தேற்றுவார். ஒரு தாய் தேற்றுவதை போல் என் நேசர் தேற்றுவார். ஹல்லேலூயா, 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 ஹல்லேலூயா. மாதோறும் அனைவரே கவலை தீர்ப்பரே. மாதோறும் அனைவரே கவலை தீர்ப்பரே. ஒரு தாய் தேற்றுவதை போல் என் நேசர் தேற்றுவார். ஹல்லேலூயா, 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 ஹல்லேலூயா. கரம் பிடித்து நடத்துவார், கரம் பிடித்து நடத்துவார், கண்மலையே எழுதுவார். ஒரு தாய் தேற்றுவதை போல் என் நேசர் தேற்றுவார். ஹல்லேலூயா, 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 ஹல்லேலூயா. என் நேசர் தேற்றுவார். ஹல்லேலூயா, 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 ஹல்லேலூயா. ஒருபோதும் கைவிடார், ஒரு நாளும் விலகிடார். ஒருபோதும் கைவிடார், ஒரு நாளும் இடைவிடார். கர்த்தர் நம்மோடு வாழ்ந்து நம்மை எல்லாம் பிரிந்து நம்மோடு வாழ்ந்து பழகி பேசி நம்மளுக்கெல்லாம் உற்றார் உறவினர் போல நம்ம சகோதரர் டேவிட் சீமோன் அவர்கள் நீர் தேவனிடத்தில் வந்து சேர்ந்துள்ளார். அவருடைய ஆன்மாவை நீர் தேவன் ஆசீர்வாதத்தோடு அவருடைய உள்ளத்தையும் ஆசீர்வதித்து அவர் உடலிலேயும் ஆசீர்வதித்து உங்கள் கரங்களை ஏற்றுக்கொண்டு உன் திரு மடியிலே பூங்காவனத்திலே அவர் ஆன்மாவை ஏற்றுக்கொள்ளும்படியாக இந்த நேரத்தில் நாங்கள் வந்து ஜெபிக்கின்றோம். கர்த்தர் எங்கள் ஜெபத்தை கனிவோடு ஏற்றுக்கொண்டு நம்முடைய சகோதரரான டேவிட் சீமோன் அவர்களை உன் பொற்பாதத்திலே சமர்ப்பிக்கின்றோம். நன்மை இயேசு கிறிஸ்து நாமத்தை குறித்து நல்ல இறைவா, எல்லா வல்ல இறைவன் பிதா சுதன் பரிசுத்த ஆவியின் பேராலே ஆமென். ప్రార్థన చేసుకుంటాము. దేవుడి సిమెంట్ ఇంతప్పుడు చాలా ఎప్పుడూ ఉండేవాడు. నాకు రూమ్ లేదంటే ఒళ్ళు బాగాలేదంటే ఇంతప్పుడు వచ్చిన రూమ్తో ఇంతప్పుడు పడుకునేవాడు. ఎప్పుడు రూమ్ నెంబర్ 12లో ఎప్పుడు ఉండేవాడు. నేను అయ్యగారు నన్ను తన కుమారుడు ఎలా చూసుకుంటాడు ఆయన గురించి చాలా ఎప్పుడూ కలిసి ప్రాణం చెప్పడానికి
బాధ ఉంటుంది. ఆయనను ఈ రోజులో ఆయన మన నుంచి దూరంగా వెళ్ళలేదు. తండ్రి సత్తు వెళ్ళినాడు, పరలోకానికి వెళ్ళినాడు. కాబట్టి వాళ్ళ కుటుంబానికి వాళ్ళ పిల్లలకు దేవుడు శాంతి సమాధానం దయచేయాలా. అలాగనే అది మనందరూ చేరుకుని కూడా ఈ కుటుంబానికి చిన్నదిగా మనం దేవుడు ఒక ఆదరణకర్తగా ఉండి వాళ్ళు నడిపించమనిసి ముందుండే జీవితంలో తన పిల్లల జీవితం, తన కుమారులు మనవుల జీవితాన్ని కూడా దేవుడు చక్కగా నడిపించాలనేసి మనందరూ కూడా ఒక నిమిషం మాత్రం మౌనం ఉండి మనం ప్రార్థన చేసి ముగించుకుంటాం. మహాపరిశుద్ధుడా, మీకు వందనాలైనా ప్రభువా, ఈ లోకంలోనైనా మీరు మీ కుమారుని పంపించారు అయ్యా. బైబిల్లో రాయబడినది, తన తరము వారికి దావీదు గారు సేవ చేసి నా ఇల్లుచి చేరినాడు అటనేసి అయినా మీరు సాక్ష్యం ఇచ్చారు. అలాగేనైనా మీ కుమారుడైనా డేవిడ్ గారు నైనా స్తోత్రం అయ్యా. మా తరం వారిలో ఆయన తరం వారిలో ఇంకొక తరం వారు కూడా దేవా చక్కగా సేవ చేశాడు. నైనా సంఘంలోనూ సేవ, మరినైనా రాజకీయంలో ద్వారా నైనా సేవ నైనా మీ కుమారుని అనేకమైన కార్యాల్లో మీరు హెచ్చించి నడిపించారు. మీకు వందనాలు. మీ కుమారుడు చేసిన సేవని నైనా ఈ లోపల అనేకలు పొందుకొని నైనా సంతోషంగా సమాధానంగా ఉన్నారు. అలాంటి మీ కుమారుడినైనా ఇదిగో మీరు పిలిచారు దేవా. అయ్యా స్తోత్రం, మనుపుత్రులారా తిరగా నా ఎందుకు రండి అని చెప్పి మీరు పిలిపించారు దేవా. మీ పిలుపును అంగీకరించి ఇదిగో దేవా ఈ దినంలోనైనా మీ కుమారుడిని పాదాల కింద వచ్చినాడు. నైనా మీ కుమారుడినైనా మీ సింహాసనంలో నా కుడి పాసను తొట్టు కూర్చోబెడతానని చెప్పావు దేవా. మీ కుమారుడిని కుడి పాసను తొట్టు కూర్చోబెట్టి కాబట్టి మేము విశ్వాసిస్తున్నాం, వందనాలు. అలాగేనైనా ఇచ్చిన కుమార్తెలకు ఇచ్చినైనా పిల్లలకు నైనా అలాగేనైనా కుమారుడికునైనా అయ్యా కుమారులు జీవితంలో ప్రతిభ గొప్ప సంతోషం సమాధానం నైనా లోకం ఇచ్చే సమాధానం కాదు, రాజకీయ నాయకులు ఇచ్చే సమాధానం కాదు, నైనా మీరిచ్చే పరలోక సమాధానం అయినా వాళ్ళ సమాధానం ఆ సమాధానంతో వాళ్ళ ముందు కూర్చోపించమని ప్రార్థిస్తాను. మీ చేతిలో పంపిస్తున్నాను. గొప్ప కార్యాలు చేయమనిసి అయ్యా మీకు స్తోత్రం దేవా. మీరే మీ కుమారుని పిల్లల్ని అందరినీ ఆధారకర్తగా నడిపించమనిసి దాసుకోమనిసి మీ శిలువ నీడలో మీ రక్త కోటలో దాసుకోమనిసి మా రక్షకుడు మా ప్రభువైన యేసు వారి నామములో ಅಡಿಗೆ ಬ್ರತಿಕಾಡು ಬೇಡ್ಕೊಂಡ మా తండ్రి ಆಮೆನ್. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡಿಕೊಂಡು ಬರುವಂಥ ನಮ್ಮ ಪರಮ ಪ್ರೀತಿಯ ತಂದೆಯಾದ ದೇವರೇ, take this time on behalf of
ಡಾಕ್ಟರ್ ಡೇವಿಡ್ ಸಿಮೆನ್ ಅವ್ರ ಬಗ್ಗೆ ಎರಡು ಮಾತುಗಳು ಹೇಳಬೇಕಂತ ಬಯಸ್ತೀವಿ. ಡೇವಿಡ್ ಸಿಮೆನ್ ಅವರು ಕ್ರೈಸ್ತ ಸಮುದಾಯದ ಒಬ್ಬ ಹಿರಿಯ ನಾಯಕರಾಗಿದ್ದರು. ಅವರು ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾಗಿ ಮತ್ತು ಹಂಗಾಮಿ ಸಭಾಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದರು. ಇತ್ತೀಚೆಗೆ ನಾವು ಅವರು ಒಟ್ಟೊಟ್ಟಿಗೆ ಕ್ರೈಸ್ತ ಅಭಿವೃದ್ಧಿ ಮಂಡಳಿಯಲ್ಲಿ ಕೆಲಸ ಮಾಡ್ತಾಯಿದ್ದರು. ಅವರಿಗೆ ಸಮಾಜದ ಬಗ್ಗೆ ಕಳಕಳಿ ಇತ್ತು. ಯಾರು ಬಡವರಿದ್ದಾರೆ, ಸಮಾಜದಲ್ಲಿ ಯಾರ ಧ್ವನಿ ಕೇಳೋದಿಲ್ಲ ಅಂಥವರ ಧ್ವನಿಯಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಅವರೊಬ್ಬ ಒಳ್ಳೆಯ ಸಂಸ್ಕಾರ ಇದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಸಮಾಜದಲ್ಲಿ ಎಲ್ಲ ವರ್ಗಗಳ ಜನರ ಪ್ರೀತಿಗೆ ಪಾತ್ರರಾಗಿದ್ದರು. ಅವರು ಇತ್ತೀಚೆಗೆ ನನಗೆ ಭೇಟಿ ಮಾಡಿದಾಗ ಸ್ವಲ್ಪ ಸಮಯದಿಂದ ಅಸೌಖ್ಯದಿಂದ ಇದ್ದರು, ಉಸಿರಾಟ ತೊಂದರೆ ಇತ್ತು ಅಂತ ನನ್ನ ಹತ್ರ ಹೇಳ್ತಾ ಇದ್ದರು. ನಾನು ಮತ್ತು ಅವರು ಒಂದು ದಿನ ಸುಮಾರು ಮುಕ್ಕಾಲು ಗಂಟೆಗಳ ಕಾಲ ಮೊಬೈಲ್ ಫೋನ್ನಲ್ಲಿ ಸಂಭಾಷಣೆ ಮಾಡುವಾಗ ಅವರು ಹೇಳ್ತಾ ಇದ್ದರು, ಏನಾದರೂ ಕ್ರೈಸ್ತ ಸಮುದಾಯಕ್ಕೆ ಒಳ್ಳೆಯದಾಗುವ ಕೆಲಸವನ್ನು ನಾವು ಮಾಡಬೇಕು. ಈ ಸಮುದಾಯ ಬಹಳ ಬಡತನದಲ್ಲಿದೆ, ಈ ಸಮುದಾಯ ಸ್ವಲ್ಪ ಕಷ್ಟದಲ್ಲಿದೆ, ಈ ಸಮುದಾಯಕ್ಕೆ ಇವತ್ತು ಬೇರೆ ಬೇರೆ ರೀತಿಯಿಂದ ತೊಂದರೆಗಳಾಗುವುದನ್ನು ನಾವು ತಪ್ಪಿಸಲಿಕ್ಕೆ ಒಂದು ಕಾನೂನು ತರಬೇಕು ಮತ್ತು ಸಮಾಜದಲ್ಲಿ ಯಾರು ವಿದ್ಯಾಭ್ಯಾಸದಿಂದ ದೂರ ಉಳಿದಿದ್ದಾರೆ ಅವರಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಇದರ ಬಗ್ಗೆ ಎಲ್ಲ ಒಳ್ಳೆಯ ಆಶೆಗಳನ್ನು ಗೊತ್ತಿರ್ತಕ್ಕಂಥವ್ರು ಮತ್ತು ಅದರ ಬಗ್ಗೆ ಭಾಳ ಗಾಢವಾಗಿ ಚಿಂತನೆಯನ್ನು ಮಾಡಿದ್ದಾರೆ. ನನಗೆ ಅವರ ನಿಧನದ ವಾರ್ತೆ ಒಂದು ಶಾಕ್ ಆಗಿದೆ. ಎಷ್ಟು ಶಾಕ್ ಆಗಿತ್ತು ಅಂದರೆ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋದರು ಅಂತ ಹೇಳೋದು ನನ್ನ ಮನಸ್ಸಿಗೆ ಬಂದಿರತಕ್ಕಂಥ ಅಭಿಪ್ರಾಯ. ಡೇವಿಡ್ ಸಿಮೆನ್ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋದ್ರ, ಇಷ್ಟು ಬೇಗ ಅವರಿಗೆ ಅಗಲುವಿಕೆ ಆಗ್ತದೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಅವರಿಗೆ 77 ವರ್ಷ ಪ್ರಾಯ ಆದರೂ ಕೂಡ ಅವರು ಬಹಳ ಚತುರರಾಗಿದ್ದರು, ಚುರುಕಾಗಿ ಕೆಲಸ ಮಾಡ್ತಾಯಿದ್ರು, ಎಲ್ಲರ ಜೊತೆ ಸಂಪರ್ಕ ಬೆಳೆಸ್ತಾಯಿದ್ರು. ಹಾಗಾಗಿ ಅವರಿಗೆ 77 ವರ್ಷ ಪ್ರಾಯ ಅಂತ ನನಗಂತೂ ಅನಿಸಿರಲಿಲ್ಲ. ನನಗೆ ಅದು ಕೂಡ ಇವತ್ತೇ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಒಳ್ಳೆಯ ಸಂಸಾರ ಕಟ್ಟಿದ್ದಾರೆ, ಒಳ್ಳೆಯ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸಮಾಜದಲ್ಲಿ ಅವರು ಏನು ಮಾಡಬೇಕಂದು ಅದನ್ನು ಖಂಡಿತವಾಗಿ ಮಾಡಿದ್ದಾರೆ ಅಂತ ನಾನಂದು ಹೇಳಬಲ್ಲೆ. ಮರಣ ಅಂದರೆ ಅದು ದೇವರು ಕೊಡತಕ್ಕಂಥ ಕರೆ. ಮರಣ ಏನು ನಮ್ಮ ಕೈಯಲ್ಲಿಲ್ಲ. ಮರಣ ಅದು ಒಂದು ಕಳ್ಳನಾಗಿ ಬರ್ತದೆ ಅಂತ ಹೇಳುವಂಥದ್ದು ನಾವು ಅನೇಕ ಬಾರಿ ಕೇಳಿದ್ದೇವೆ. ಮರಣ ಯಾರ ಹತ್ರವೂ ಕೇಳಿ ಬರೋದಿಲ್ಲ. ಜನನಾದರೂ ಗೊತ್ತಾಗ್ತದೆ, ಮರಣ ಗೊತ್ತಾಗೋದಿಲ್ಲ. ಹಾಗಾಗಿ ಮರಣದ ಹಿಂದೆ ತಂದ ಈ ಸಂದರ್ಭದಲ್ಲಿ ನಾನು ಮಾಡುವಂಥ ಪ್ರಾರ್ಥನೆ ಇಷ್ಟೇ. ಇವತ್ತು ಅವರು ಸರ್ಕಾರದಲ್ಲಿ ತಮ್ಮ ಇಡೀ ಜೀವನವನ್ನು ಇವತ್ತು ಅವರು ಸಮಾಜಕ್ಕಾಗಿ ಮುಡಿಪಾಗಿಟ್ಟಂಥ ಒಬ್ಬ ಸಮಾಜ ಸೇವಕ. ಅವರು ಮಾಡಿದಂಥ ಸೇವೆಯನ್ನು ನಾವು ನೆನಪಿಸಿಕೊಳ್ತೇವೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಅವರಿಂದ ಅಗಲಿಕೆಯನ್ನು ಉಂಟಾದ ನೋವು ಸಹಿಸುವ ಶಕ್ತಿ ದೇವರವರು ಕೊಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಕೋರ್ತೇವೆ. ಅವರ ಒಳ್ಳೆಯ ಗುಣಗಳನ್ನು ನಮ್ಮ ಜೀವನದಲ್ಲಿಯೂ ನಾವು ಅನುಕರಣೆ ಮಾಡೋ ಮೂಲಕ ಅವರಿಗೂ ಸಮಾಜಕ್ಕೆ ಒಂದು ಒಳ್ಳೆಯ ನಾಯಕತ್ವವನ್ನು ಕೊಟ್ಟಂಥ ಡೇವಿಡ್ ಸಿಮೆನ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ನಾವು ಇವತ್ತು ಅವರಿಗೆ ಕೃತಜ್ಞತೆ ಸಲ್ಲಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇವೆ. ಇವತ್ತು ಸರ್ಕಾರ ಕೂಡ ಅವರ ಆತ್ಮಕ್ಕೆ ಚಿರಶಾಂತಿ ಕೋರೋದ್ರ ಜೊತೆಗೆ ರಾಜ್ಯ ಸರ್ಕಾರದ ವತಿಯಿಂದಲೇ ಅವರ ಒಂದು ಅಂತಿಮ ನಮನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಟುಕೊಟ್ಟಿದ್ದಾರೆ. ಸ್ಟೇಟ್ ಆನರ್ಸ್ ಇವತ್ತು ಅವರಿಗೆ ಕೊಡ್ತಾ ಇದೆ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸಚಿವ ಸಂಪುಟದ ಸಚಿವರುಗಳಿಗೆ ನಾನು ಅವರ ಪರವಾಗಿ ಕೃತಜ್ಞತೆ ಸಲ್ಲಿಸಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಬಯಸ್ತೀನಿ. ಒಳ್ಳೆ ಮಾತುಗಳು ಹೇಳೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. Our Dr. Ramesh sir and legal advisor, he wants to share a valuable message about our Dr. David Simeon. Thank you, sir. First of all, I want to thank God for our Christian leader, Honorable MH sir, Ivan sir, for coming and paying, honoring the last respect for our former leader, a Christian leader, was a gem of a person for our community in Karnataka state. On behalf of legal department, legal field and Christian independent churches, I want to say we lost a great leader who were a great representative from the time of JDS
on behalf of the Christian community, Sri David Simeon sir. All my crusades, meetings, always used to be presented. And he is the one who always, as our Honorable MLC sir said, he was concerned about poor and needy and upliftment of the Christian community in the state of Karnataka. And always used to discuss with Ivan sir. Even 2 weeks back, he has come and met our MLC sir and discussing only about the Christian community. So it is the call of God. We have human beings, we don't have any answers for that unless we see Jesus face to face. We lost a great leader for our community, and I pray that God will comfort the family, children, grandchildren. God might raise some people from his family to be in politics again. And especially today, I was very proud to see our MLC sir, Ivan sir, coming here on behalf of Karnataka state government and cabinet. And he is the one who initiated state respect on behalf of the government of Karnataka. Within 15 minutes of time, we went to CM sir and did the order for paying the state respect for this honorable man. So we want to thank Ivan sir on behalf of Advocates Association and the community. Thank you. Thank you for valuable words, sir. No, not live. It's recording. Not live. Okay. దానిపైన చేపెట్టండి.
ನಮ್ಮ ಲೈಫ್ನಲ್ಲಿ ಸಿಕ್ಕಿಲ್ಲ ನಮ್ಗೆ ಇನ್ನೂ ಆ ಸ್ಮೈಲು ಅವ್ರ ಜೊತೆ ಇದ್ದೇ ನೆನಪಿದೆ ನೋಡಿ. Towards the end, we have almost reached. Thank you. It's at around 3 o'clock. We'll be going in this vehicle itself. So he leaves there by around 6 or 7 in the morning. We go to his house. Thank you, sir. We have a prayer. After we go to the church. State honors will be done. He is eldest, middle one, and Cynthia is the last one. He is eldest. Second. So we'll be waiting there. Too many there. So here in the section, all over the places we have traveled, all the last 50, 60 years we have traveled all the areas. So many people are there, many. And there is a facility there, it's a church, it's a church with a big compound.
destroyed. Small gatherings are साला बेकार चीज़ है। मैं output condolences. And I've seen with Bishop Anil's photo came 2 months back on it. They repeated the photo. Anyway, what is important is better. Sadeem Ahmed, ಚೀಫ್ ವಿಪ್ ಔಟ್ ಆಫ್ ಕರ್ನಾಟಕ. ಭಾಳ ದುಃಖವಾಗಿದೆ ಇವತ್ತು. ನಾನು MLC ಇದ್ದೆ. ಡೇವಿಡ್ ಸಿಮನ್ ಅವರು ಕೂಡ ಕೌನ್ಸಿಲಿನ ಉಪಾಧ್ಯಕ್ಷ ಆಗಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. ಸರ್ಕಾರದ ವತಿಯಿಂದ ನಾನು ಮುಖ್ಯ ಸಚೇತಕ ಕೆಲಸ ಮಾಡಿದೆ. ಬಹಳ
ಒಳ್ಳೆಯ ವ್ಯಕ್ತಿಯವರು. ಇಡೀ ಜೀವನವನ್ನು ಸಿದ್ಧಾಂತಗಳು ಇಟ್ಕೊಂಡು ಸಮಾಜವನ್ನು ಕಟ್ಟುವಂಥ ಕೆಲಸ ನಾವು ಮಾಡ್ತಾಯಿದ್ರು. He was the most secular man. He always tried to help the people who are in distress. We have lost him. Really, he was a dear friend of mine. And he was also Vice President of the Karnataka Pradesh Congress Committee. He was also very close to Mr. Mallikarjun Kharge ji, the AICC President, and Sri Siddaramaiah ji, the Chief Minister of Karnataka. And every leader used to like him. ಪ್ರತಿಯೊಬ್ಬ ಮುಖಂಡರು ಕೂಡ ಅವ್ರ ಬಗ್ಗೆ ಸಾಕಷ್ಟು ಅಭಿಮಾನ ಇಟ್ಕೊಂಡಿದ್ರು. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೋರ್ತೀನಿ. Thank you, sir, for your valuable words. What of that song? I will take. He was in bank for many months. No, he was in Artinagar. How many years? Last 1 year. Patient ಆಗಿರೋರು LHL ಪ್ರಭಾವದ ಮಾತಾಡ್ತಾರೆ ಇಲ್ಲ ಮಾತಾಡ್ತಾರೆ ಒಂದೇ 5 ನಿಮಿಷ ಬಸ್ ತೊಗೊಂಡು ವಾಯ್ಸ್ ಬರುತ್ತಾ ನೀವು ಸೊ ಔಟ್ ಆಫ್ ಥ್ಯಾಂಕ್ಸ್ ಹೇಳೋದು
ಆತ್ಮೀಯ ಬಂಧುಗಳೇ, ನಾವು ಈ ಒಂದು ಸಮಯದಲ್ಲಿ ವಾಯ್ಸ್ ರೈಸ್ ಸೌಂಡ್ ಒಂದು ಸಮಯದಲ್ಲಿ ನಾನು ಈ ಒಂದು ಮಾಧ್ಯಮದ ಮೂಲಕ ನನ್ನ ಎಲ್ಲ ಒಂದು ಕ್ರೈಸ್ತ ಬಾಂಧವರಿಗೆ ನಮ್ಮ ಕುಟುಂಬದ ಪರವಾಗಿ ಈ ಒಂದು ಶ್ರದ್ಧಾಂಜಲಿ ಅರ್ಪಿಸಲು ಬಂದಿರುವಂಥ ಎಲ್ಲ ಹಿರಿಯ ನಾಯಕರಿಗೆ ಮತ್ತು ಅನೇಕ ಸರ್ಕಾರಿ ಪದಾಧಿಕಾರಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ನಾವು ಕುಟುಂಬದ ಪರವಾಗಿ ವಂದನೆಯನ್ನು ತಿಳಿಸುವರಾಗಿದ್ದೇವೆ. ಮತ್ತು ಅಷ್ಟು ಮಾತ್ರದಲ್ಲದೆ ನಮ್ಮ ಅನೇಕ ಗತಿಸಿ ಹೋಗಿರುವಂಥ ನಮ್ಮ ಮಾನ್ಯ ಡೇವಿಡ್ ಸಿಮನ್ ಅಂಕಲ್ ಅವರ ಹಿತೈಷಿಗಳು, ಸ್ನೇಹಿತರು ಅನೇಕ ಸ್ಥಳಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಧಾವಿಸಿ ಓಡಿಬಂದು ಅವರು ಗೌರವ ಸೂಚಿಸಬೇಕಾಗಿ ನಾವು ಹೃದಯಪೂರ್ವಕವಾದಂಥ ವಂದನೆಯನ್ನು ನಾವು ಸಲ್ಲಿಸ್ತೇವೆ. ಮತ್ತು ಈ ಒಂದು ಸ್ಥಳವನ್ನು ಕೊಟ್ಟಿರುವಂಥ ನಮ್ಮ ರಿಚ್ಮಂಡ್ ಟೌನ್ ಚರ್ಚಿನ ಇಡೀ ಕಮಿಟಿಗೆ ನಾವು ವಂದನೆಗಾರರಾಗಿದ್ದೇವೆ. ಮತ್ತು ಎಲ್ಲ ಏರ್ಪಾಟ್ ಮಾಡಿರುವಂಥ ಎಲ್ಲ ಒಂದು ಬೇರೆ ಬೇರೆ ಕಮಿಟಿಗಳಿಗೂ ನಾವು ವಂದನೆಗಾರರಾಗಿದ್ದೇವೆ. ಬಂದಿರುವಂಥ ಪ್ರತಿಯೊಂದೊಂದು ಅಭಿಮಾನಿ ವರ್ಗದವರಿಗೂ ನಾವು ವಂದನೆ ತಿಳಿಸುವರಾಗಿದ್ದೇವೆ. ಬೇರೆ ಬೇರೆ ಸ್ಥಳಗಳಿಂದ ಬೇರೆ ಬೇರೆ ಭಾಷೆಯವರಾಗಿದ್ದರೂ ಕೂಡ ಎಲ್ಲರೂ ಕನ್ನಡದ ಅಭಿಮಾನ ಇಟ್ಕೊಂಡು ಡೇವಿಡ್ ಸಿಮನರ ಬಗ್ಗೆ ಇರುವಂಥ ಗೌರವದಿಂದ ಅವರೆಲ್ಲರೂ ಧಾವಿಸಿ ಓಡಿ ಬಂದು ನಮ್ಮ ಕುಟುಂಬಕ್ಕೆ ಅವರು ಒಂದು ಸಂತೈಸಿ ಆಮೇಲೆ ಶ್ರದ್ಧಾಂಜಲಿ ಅರ್ಪಿಸೋದಕ್ಕಾಗಿ ನಾವು ತುಂಬ ಧನ್ಯವಾದಗಳನ್ನು ಹೇಳುವರಾಗಿದ್ದೇವೆ. ಆ ಪೆಟ್ಟಿಗೆ ಇದೆಲ್ಲ, ಪೆಟ್ಟಿಗೆ ಮೇಲೆ ಮಲಗಿಸ್ರಿ. ಆಟ ತಗೋರಿ ಬೇಡಿ ಸೈಡ್ಗೆ ಹಾಕ್ರಿ. ಸುಧಾಕರ್ ಪಲ್ಟಿ ಮಾಡ್ರಿ ಈಗ ಗ್ಲಾಸ್ ಹೋಗುತ್ತೆ, ಪಲ್ಟಿ ಮಾಡ್ರಿ. ಪಲ್ಟಿ ಮಾಡ ಸುಧಾಕರ್ ಬೈ. ಇಲ್ಲ ಹೂವು ಇದ್ದಾವ ಬಿಡಿ. ಇಲ್ಲ, ಒಂದು ನಿಮಿಷ ಕೆಳಗಡೆ ಇಟ್ಬಿಡು.